ಹಲೋ ಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಸ್, ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಎಸ್, ಆಫ್ಟರ್ ಲಾಂಗ್ ಟೈಮ್ ನೀವು ಕೇಳುವಂತಹ ಕ್ವಶನ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ 1,00,000+ ಕ್ವಶನ್ಸ್ ಇದೆ. ಅದನ್ನ ಫಿಲ್ಟ್ರ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡಿದ್ದು, ನಾನೇ ಒಂದಿನ ತೊಗೊಂಡಿದ್ದೀನಿ ಟೈಮ್ನ. ಸೊ ಎಸ್, ಫೈನಲಿ ಫಿಲ್ಟ್ರ್ ಮಾಡಿದ್ದೀನಿ. ಅಂದರೆ ಒಂದಷ್ಟು ಯುನಿಕ್ ಕ್ವಶನ್ಸ್ನ ನಾನು ಇವಾಗ ಕೇಳ್ತಾ ಇದ್ದೀನಿ. 37 ಕ್ವಶನ್ಸ್ನ ಕೇಳ್ತೀನಿ. ನೆಕ್ಸ್ಟ್ ಫನ್ನಿ ಕ್ವಶನ್ಸ್ಗೆ ಅಂತಲೇ ಒಂದು ವಿಡಿಯೋ ಮಾಡೋಣ. ಎಸ್, ಇವಾಗ ಸ್ಟಾರ್ಟ್ ಮಾಡಿಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಫಸ್ಟ್ ಕ್ವಶನ್. ಐ ಆಮ್ ಛಾಯಾ ಫ್ರಮ್ ಬ್ಯಾಂಗ್ಳೂರು. ಹೌ ಆರ್ ಯು? ಏನು ಜಾಬ್ ಮಾಡ್ತೀರಾ ನೀವು? ನಿಮ್ಮ ಕ್ವಾಲಿಫಿಕೇಷನ್ ಏನು? ಫಸ್ಟ್ ಕ್ವಶನ್ಸ್. ಎಸ್, ಛಾಯಾ ಅವರೇ, ವೆರಿ ಗುಡ್ ಕ್ವಶನ್ ನೀವು ಕೇಳಿರೋದು. ಎಸ್, ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಏನು ಜಾಬ್ ಮಾಡ್ತೀರಾ ಅಂದರೆ, ಐ ಥಿಂಕ್ ನಿಮ್ಗೆ ಗೊತ್ತಿರುತ್ತೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೋಷಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಲೈಕ್ ಇನ್ಫ್ಲುಯೆನ್ಸರ್ ಅಂತ ನಾನು ಹೇಳ್ಕೊಳಲ್ಲ, ಬಿಕಾಸ್ ನಾನು ಇನ್ಫ್ಲುಯೆನ್ಸರ್ ಅಲ್ವೇ ಅಲ್ಲ. ಐ ಆಮ್ ಆ್ಯಕ್ಟಿವ್. ಸೊ ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಷನ್ ಏನಪ್ಪ ಅಂತ ಕೇಳಿದ್ರೆ, ನಾನು ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಜಾಯ್ನ್ ಆಗಬೇಕಿತ್ತು, ಬಟ್ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಇಷ್ಟು ನಾನು. ಸೊ ನೆಕ್ಸ್ಟ್ ಕ್ವಶನ್ಸ್. ಅಮ್ಮು ಅಂತ, ನಿಮಗೆ ಬೇಜಾರಾದರೆ ಅಥವಾ ಕೋಪ ಬಂದರೆ ಹೇಗಿರ್ತೀರಾ? ನೀವು ಹೇಗೆ ಸಮಾಧಾನ ಮಾಡ್ಕೋತೀರಾ? ನಿಮಗೆ ನೀವೇ. ಐ ಆಮ್ ರಕ್ಷಿತಾ ಫ್ರಮ್ ಬ್ಯಾಂಗ್ಳೂರ್. ಎಸ್, ರಕ್ಷಿತಾ ಅವರೇ, ಕೋಪ ಬಂದರೆ ಸೀರಿಯಸ್ಲಿ ನಾನು ಏನು ಮಾಡ್ತೀನಿ ಅಂತಾರೆ, ಫಸ್ಟು ನನ್ನ ಫೋನಲ್ಲಿ ಶಾಪಿಂಗ್, ಕೆಲವೊಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡೋ ಆ್ಯಪ್ ಇಟ್ಕೊಂಡಿದ್ದೀನಿ. ಸೊ ಆ್ಯಪಲ್ಲಿ ಟಕ ಅಂತ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ಅದೇ ನನ್ನ ಒಂದು ಕೋಪಕ್ಕೆ ಮದ್ದು ಅಂತ ಹೇಳಿದ್ರೆ, ಶಾಪಿಂಗ್ ಮಾಡೋದೇ ಮದ್ದು ಅಂತ ಹೇಳ್ಬೋದು ಅಷ್ಟೇ, ಇನ್ನೇನಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ಸ್. ಶಾರ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಾ? ಆ್ಯಂಡ್ ಇಫ್ ಎಕ್ಸ್ಪೆಕ್ಟೇಷನ್ ಏನು? ಇಫ್ ನೋ, ರೀಸನ್ ಏನು ಅಂತ ಕೇಳಿದ್ದಾರೆ. ಕರುನಾಡ ಮಹಾದೇವ ಅಂತ. ಎಸ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಶಾರ್ಟ್ ಮೂವಿ ನಂಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ನಾನು 2019 ನಂಗೆ ಶಾರ್ಟ್ ಮೂವೀಸ್ಗಳು ನಾನು ಮಾಡಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ. ಅದೇ ಇಷ್ಟನೇ ಇಲ್ಲ ಅಂದರೆ ಇನ್ನು ಎಕ್ಸ್ಪೆಕ್ಟೇಷನ್ ಕೂಡ ಏನೂ ಇರಲ್ಲ. ಸೊ ರೀಸನ್ ಏನಪ್ಪ ಅಂತಂದರೆ, ಐ ಡೋಂಟ್ ನೋ, ನನಗೆ ರೀಸನ್ನು ಕೂಡ ಗೊತ್ತಿಲ್ಲ ನನಗೆ ಈ ಕ್ವಶನ್ಸ್ಗೆ ಏನು ಆನ್ಸರ್ ಮಾಡಬೇಕು ಅಂತ. ಬಟ್ ಟು ಬಿ ಆನೆಸ್ಟ್, ನನಗೆ ಈ ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಅಂತ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಹಾಗಾಗಿ ನಾನು ಮಾಡಿಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್. ಮೈ ನೇಮ್ ಸಿಂಧು ಫ್ರಮ್ ತುಮಕೂರು. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆಯಾ ಸೋನು ಸಿಸ್? ತುಮಕೂರವರು, ನಮಗೂ ಸ್ವಲ್ಪ ಇವ್ರಿಗೂ ತುಂಬ ಹತ್ರ ತುಮಕೂರು. ಇಟ್ಸ್ ಓಕೆ. ಎಸ್, ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆಯಾ ಅಂತಾರೆ, ಐ ಥಿಂಕ್ ಇಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ನೀವು ಆಲ್ರೆಡಿ ನೋಡಿರ್ತೀರ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೀನಿ. ಐ ಥಿಂಕ್ ಎಸ್, ನಾವು ಒಳ್ಳೇದು ಮಾಡಿದ್ರೂ 4 ಜನಕ್ಕೆ ಗೊತ್ತಾಗಬಾರ್ದು, ಹಂಗೆ ಮಾಡಬೇಕು ಅನಿಸುತ್ತೆ ಮೇ ಬಿ. ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ವೇನೋ ಅಂತ. ಎಸ್, ಸಿಂಧು ಅವರೇ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಡ್ಯಾಮ್ ಶ್ಯೂರ್ ಇಲ್ಲ. ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಹಾಯ್ ಅಕ್ಕ, ಐ ಆಮ್ ಸಾಧನಾ ಫ್ರಮ್ ಬಾಗಲಕೋಟೆ. ಮೈ ಕ್ವಶನ್ ಈಸ್, ವಾಟ್ಸ್ ಯುವರ್ ಏಮ್ ಅಂಡರ್ 30 ಏಜ್? ಅಂದರೆ ನಿಮ್ಮ ಏಮ್ ಏನು, ಅಂದರೆ ಬಿಫೋರ್ 30 ಏಜ್ ಒಳಗಡೆ ನಿಮ್ಮ ಏಮ್ ಏನು ಅಂದ್ಕೊಂಡಿದ್ದೀರಾ, ಆ್ಯಂಡ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಎಸ್, ಆ್ಯಕ್ಚುಲಿ ಇದು ಒಳ್ಳೆ ಕ್ವಶನ್ನೇ. ಆ್ಯಕ್ಚುಲಿ ನನಗೆ ಫಸ್ಟು ಸಾಧನಾ ಅವರೇ ಬಿಕಮ್ ಎ ಹೀರೋಯಿನ್ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಈ ಒಂದು ಇಂಡಸ್ಟ್ರಿ ಫೀಲ್ಡಲ್ಲಿ ಇರಬೇಕು, ಒಳ್ಳೊಳ್ಳೆ ಇದು ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಯಾಕೋ ನನಗೆ 2 ಇಯರ್ಸ್ ಬ್ಯಾಕಿಂದ ನನಗೆ ಈ ಒಂದು ಇಂಡಸ್ಟ್ರಿ ಫೀಲ್ಡ್ ಕೂಡ ಇಷ್ಟ ಆಗ್ತಿಲ್ಲ, ಯಾವುದೂ ಇಷ್ಟ ಆಗ್ತಿಲ್ಲ. ಸೊ ಬೆಟರ್ ನೆಕ್ಸ್ಟು ಪಾಲಿಟಿಕ್ಸಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ದೇವ್ರ ಆಟದ ಮುಂದೆ ಏನು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಪ್ಲ್ಯಾನ್ ಅಷ್ಟೇ. ಐ ವಾಸ್ ಪ್ಲ್ಯಾನ್, ನೋಡೋಣ ಮಾಡೋಣ ಅಂತ. ಏನಾಗುತ್ತೋ ಬಿಡುತ್ತೋ, ಐ ಡೋಂಟ್ ನೋ. ಎಸ್, ನೆಕ್ಸ್ಟ್ ಕ್ವಶನ್ಸ್. ನಿಮ್ಮ ಮದುವೆ ಯಾವಾಗ? ಮದುವೆ ಆದರೆ ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ? ಆ್ಯಕ್ಚುಲಿ ಇವ್ರ ನೇಮ್ ಹಾಕಿಲ್ಲ, ಮೇಘಾ ಗೌಡ್ತಿ ಅಂತೆ. ಸೊ ನಾನು ಯಾಕೆ ಇವ್ರಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ಊರು ಹಾಕಿಲ್ಲ, ನೇಮ್ ಹಾಕಿಲ್ಲ, ಆದರೂ ರಿಪ್ಲೈ ಮಾಡ್ತಿದ್ದೀನಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಇದೇ ಬಂದಿದೆ, ಗುರು ನಿಮ್ಮ ಮದುವೆ ಆವಾಗ ಅಂತ. ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಈ ಮದುವೆ ಅನ್ನೋ ಆಸೆನೇ ಇಲ್ಲ, ಯಾಕೆ ಅಂತಲೂ ನಂಗೆ ಗೊತ್ತಿಲ್ಲ.
ಬಟ್ ಏನು ಪ್ಲ್ಯಾನ್ ಇಲ್ಲ, ಈ ಮದುವೆ ಬಗ್ಗೆ ಅಂತೂ ಏನೂ ಪ್ಲ್ಯಾನ್ ಇಲ್ಲ, ನಾನು ಅಂದ್ಕೊಂಡು ಕೂಡ ಇಲ್ಲ. ಸೊ ಏನಾಗುತ್ತೆ ನಂಗೆ ನಿಜ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದು ಮದುವೆ ಆಗಬಾರ್ದು ಅಂತ. ಎಸ್. ನೆಕ್ಸ್ಟು, ಸೋನು ನಿಮ್ಮ ಡ್ರೀಮ್ ಬಾಯ್ ಹೇಗಿರಬೇಕು? ರಮ್ಮಿ ಫ್ರಮ್ ಮಂಗಳೂರಂತೆ. ಡ್ರೀಮ್ ಬಾಯ್ ಆದರೆ ಮದುವೆನೇ ಆಗಬೇಕು ಅಂತ ಆಸೆನೇ ಇಲ್ಲ. ದೆನ್ ಡ್ರೀಮ್ ಬಾಯ್ ಹೆಂಗೆ ಅಂತಂದರೆ ಇಟ್ಸ್ ಓಕೆ, ಹೇಳಬೇಕು ಅಂತ ಅಂದರೆ ಒಂದು ಆಸೆ ಇತ್ತು ಫಸ್ಟೆಲ್ಲ. ಈ ಥರ ಆಸೆ ಅಂತಂದರೆ ಕಪ್ಪು ಖಾರ ಇರಲಿ ಬೆಳ್ಳು ಖಾರ ಇರಲಿ ಹೆಂಗಾದರೂ ಇರಲಿ ಒಂದು ಟ್ರಸ್ಟಬಲ್ ವ್ಯಕ್ತಿ ಆಗಿರಬೇಕು. ಬಿಕಾಸ್ ನಾನು ಎಷ್ಟು ನಿಯತ್ತಾಗಿರ್ತೀನಿ ಅವರು ಅಷ್ಟೇ ನಿಯತ್ತಾಗಿರಬೇಕು. ಪಾಸ್ಟ್ ಇಸ್ ಪಾಸ್ಟ್, ಅವ್ರಿಗೇನೇ ಆಗಿರ್ಬೋದು ನಮಗೂ ಏನೇ ಪಾಸ್ಟ್ ಇರ್ಬೋದು, ಅದನ್ನು ಬಿಟ್ಟು ಸ್ಟಿಲ್ ನಮ್ಗಳ ಜೊತೆ ಇದ್ದಾಗ ರೆಸ್ಪೆಕ್ಟ್ ಪ್ಲಸ್ ಟ್ರಸ್ಟ್ ಅನ್ನೋದೊಂದಿದ್ರೆ ಆ ಒಂದು ಸಂಬಂಧ ಗಟ್ಟಿಯಾಗಿರುತ್ತೆ. ಬಟ್ ಅಲ್ಲಿ ಒಂದು ಚೀಟ್ ಮಾಡುವಂಥ ಕೆಲವೊಬ್ಬರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಡ್ರೀಮ್ ಬಾಯ್ ಹಂಗೆ ಹಿಂಗೆ ಅಂತ ಏನಿಲ್ಲ ಗುರು, ಇಷ್ಟೇ ಈ ಒಂದು ಟ್ರಸ್ಟ್ ಪ್ಲಸ್ ರೆಸ್ಪೆಕ್ಟ್ ಅನ್ನೋದಿದ್ರೆ ಆಲ್ಮೋಸ್ಟ್ ಯಾವುದೇ ಸಂಬಂಧ ಕೂಡ ಹೊಡ್ಕೊಳ್ಳುತ್ತೆ ನನ್ನ ಪ್ರಕಾರ. ಡ್ರೀಮ್ ಬಾಯ್ ಬ್ಲ್ಯಾಕ್ ಆಗಿರಬೇಕು, ವೈಟ್ ಆಗಿರಬೇಕು, ದುಡ್ಡಿರಬೇಕು ಅದೆಲ್ಲ ಏನಿಲ್ಲ, ಏನೋ ಆ ಥರ ಅಷ್ಟೆ. ಎಸ್. ನೆಕ್ಸ್ಟ್, ನಿಮ್ಮನ್ನು ನಮ್ಮೂರಲ್ಲಿ ನೋಡಿ ತುಂಬ ಖುಷಿ ಆಯಿತು, ಅಷ್ಟೇ ಸಾಕು. ರೆಡ್ ಆರ್ಟ್ ಅಜಿತ್, ನೇಮ್ ಕಾಚಾಪುರ್ ಅಂತೆ, ಅಜಿತ್ ಕುಮಾರ್ ಕಾಚಾಪುರ್ ಅಂತೆ. ಎಸ್ ಅಜಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಊರಲ್ಲಿ ನೋಡಿ ಎಲ್ಲರೂ ನೋಡಿ ಶಾಕ್ ಆಗಿ ಖುಷಿಯಾಗಿದ್ದೀನಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಅಜಿತ್ ಕುಮಾರ್ ಅವರೇ. ಎಸ್. ನೆಕ್ಸ್ಟ್ ಕ್ವೆಶನ್ಸ್, ಲೈಫಲ್ಲಿ ನಿಮ್ಮ ಮುಂದಿನ ಪ್ಲ್ಯಾನ್ ಏನು? ಐ ಆಮ್ ಪ್ರೀ ಫ್ರಮ್ ಚಿತ್ರದುರ್ಗ. ಲೈಫಲ್ಲಿ ಆವಾಗಲೇ ಹೇಳ್ದಂಗೆ ನನ್ನ ಲೈಫಲ್ಲಿ ಮುಂದಿನ ಪ್ಲ್ಯಾನ್ ಅಂತಂದರೆ ಅದೇ ಪಾಲಿಟಿಕ್ಸ್ಗೆ ಹೋಗಬೇಕು ಅಂತ ಆಸೆ ಇದೆ ಅಷ್ಟೇ. ಸೊ ನೋಡೋಣ ಏನಾಗುತ್ತೆ ಅಂತ ಅಷ್ಟೆ. ಹಾಯ್ ಅಕ್ಕ, ನಾನು ಕುಂದಾಪುರದಿಂದ. ನೀವಂದರೆ ಇಷ್ಟ ಸೀಸ್ ನನಗೆ. ಅಮ್ಮ ತಮ್ಮ ನೀವು ಹೇಗಿದ್ದೀರಾ? ಲವ್ ಯು ಅಂತೆ. ಆ್ಯಟಿಟ್ಯೂಡ್ ಕ್ವೀನ್. ಎಸ್ ಸಿಂಧು ಅವರೇ, ಥ್ಯಾಂಕ್ ಯು ಸೋ ಮಚ್. ನಾವು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ನನ್ನ ತಮ್ಮ ನಮ್ಮಮ್ಮ ಎಲ್ಲ ಸೂಪರಾಗಿದ್ದಾರೆ, ಆರಾಮಾಗಿದ್ದಾರೆ, ನೀವು ಆರಾಮಾಗಿರಿ. ಆ್ಯಂಡ್ ನೆಕ್ಸ್ಟ್, ಅಕ್ಕ ನಿಮ್ಮ ಜೊತೆ ನಿಮ್ಮ ಮನೇಲಿ ನಿಮ್ಮ ಕಸಿನ್ಸ್ ಅಣ್ಣ ಎಲ್ಲ ಇರ್ತಾರೆ ಅಲ್ವಾ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಸ್ಫೂರ್ತಿಯವರೇ, ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ನ ಕೇಳಿದ್ದಕ್ಕೆ. ಎಸ್, ನಮ್ಮ ಮನೇಲಿ ಕಸಿನ್ಸ್ ಇದ್ದಾರೆ ಗುರು, ಒಬ್ಬರಲ್ಲ ಇಬ್ಬರಿದ್ದಾರೆ. ನನ್ನ ತಮ್ಮ ಇದ್ದಾನೆ, ನಮ್ಮಮ್ಮ ಇದ್ದಾರೆ, ನಾನಿದ್ದೀನಿ, ಕಿಯಾ ಇದ್ದಾನೆ, ಬ್ರೀಜು ಇದ್ದಾನೆ, ಇಷ್ಟು ಜನ ನಾವಿದ್ದೀವಿ. ಸೊ ಕಸಿನ್ಸ್ ಯಾಕೆ ನಮ್ಮ ಮನೇಲಿ ಇಷ್ಟು ದಿನ ಇರಲಿಲ್ಲ ಇವಾಗ ಬಂದರು ಅಂತ ಅಂದರೆ, ನಾನು ಜಾನಿಂದ ನಾವು ಊರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ವಿ. ಹಾಗಾಗಿ ಅಮ್ಮ ಊರಿಗೆ ಹೋಗಿದ್ರು, ವಿಲೇಜಿಗೆ ಹೋಗಿದ್ರು. ಸೊ ಇಲ್ಲಿ ನನ್ನ ತಮ್ಮನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ, ನಾನೊಬ್ಬಳೇ ಇರ್ತೀನಿ, ಭಯ ಪಡ್ಕೊತಾಳೆ. ಆ್ಯಂಡ್ ಕೆಲವೊಂದು ನಂಗೆ ಶೂಟ್ ಇರುತ್ತೆ, ನಾನು ಆಚೆ ಹೊರಗಡೆ ಹೋಗಬೇಕಿತ್ತು. ಸೊ ಮನೇಲಿ ಕಿಯಾ ಬ್ರಿಡ್ಜು ಇಬ್ಬರೇ ಇರ್ತಿದ್ರು. ಸೊ ಅವ್ರನ್ನ ನೋಡ್ಕೊಬೇಕಿತ್ತು, ಆ್ಯಂಡ್ ನನಗೂ ಪಿಕಪ್ ಡ್ರಾಪ್ ಮಾಡಬೇಕಿತ್ತು. ಆ್ಯಂಡ್ ಫ್ಯಾಮಿಲಿ ಅಂದಮೇಲೆ ಒಬ್ರು ಕಸಿನ್ಸ್ ಇರ್ಬೇಕು. ಕಸಿನ್ಸ್ ಯಾರು ಅತ್ತೆ ಮಗ ಇನ್ನೊಂದು ಮಗದೊಂದು ಯಾರಾದರೂ ಮನೇಲಿ ಇರಬೇಕಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಕಸಿನ್ಸ್ ಅಂತ ಬಂದರು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಜನ ಮಾತಾಡ್ತಾರೆ, ಅದಕ್ಕೆ ನಾನು ತಲೆನೂ ಕೊಡೋಲ್ಲ, ಕಿವಿನೂ ಕೊಡೋಲ್ಲ. ಅದಕ್ಕೆಲ್ಲ ಟೈಮ್ ಕೊಡ್ಕೊಂಡು ಕೂತ್ಕೊಂಡ್ರೆ ಗುರು ನಾನು ಈಗ ವಿಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಆಲ್ರೆಡಿ ಟೈಮ್ ಕೂಡ ಆಗಿಬಿಡಿದೆ. ಸೊ ಈ ಒಂದು ಕ್ವಶನ್ಸ್ನ ಕೇಳಿದ್ದಕ್ಕೆ ಸ್ಫೂರ್ತಿಯವರೇ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಒಂದು ಆನ್ಸರ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಸ್. ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡಿ ಸಖತ್ತಾಗಿ ಕಾಣ್ತೀರಾ, ಪ್ರಾಮಿಸ್. ಒಂದು ರೆಡ್ ಆರ್ಟ್. ನನ್ನ ನೇಮ್ ಪೂರ್ವಿ, ಊರು ಅಲ್ಗೂರ್, ನಿಮ್ಮ ಊರ ಹತ್ರ. ಎಸ್ ಪೂರ್ವಿ ಅವರೇ, ಅಲ್ಗೂರ್ ಅಂತ ಬಂದರೆ ನಾನು ನಮ್ಮ ತಾತ ಮನೆ ಕಡೆ ಬೆಳೆದಿದ್ದು ಹುಡುಗಿ. ಅಲ್ಗೂರ್ ಹತ್ರ ನಂಗೆ ತುಂಬಾ ಗೊತ್ತು. ಎಸ್ ಪೂರ್ವಿ ಅವರೇ, ಅಲ್ಗೂರ್ ಹತ್ರ ಬಂದರೆ ಮೀಟ್ ಮಾಡೋಣ. ನಾನು ವಿಡಿಯೋ ಮಾಡ್ತೀನಿ ಅಂತ ಚೆನ್ನಾಗಿ ಮಾಡ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಎಸ್. ನೆಕ್ಸ್ಟ್ ಕ್ವಶನ್, ಸಿಸ್ ನಾನು 4 ವರ್ಷದಿಂದ ನಿಮ್ಮ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ರಿಪ್ಲೈ ಮಾಡಿ. ನಾನು ನಿಮ್ಮ ಬಿಗ್ ಫ್ಯಾನ್. ಮಧು ರಾಯಚೂರಂತೆ. ರಾಯಚೂರು ಮಧು ಅವರೇ, ಸಾರಿ ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಕ್ವಶನ್ಸ್ನ ಸಾರಿ ನಿಮ್ಮ ಮೆಸೇಜನ್ನು ನೋಡೇ ಇಲ್ಲ. ನಿಮ್ಮ ಮೆಸೇಜ್ ಅಂತಲ್ಲ, ನಾನು ಯಾರ್ದು ಮೆಸೇಜೇ ನೋಡಲ್ಲ. ರಿಕ್ವೆಸ್ಟಲ್ಲಿ ಹೋಗ್ಬಿಟ್ಟು ತುಂಬ ಅದೆಲ್ಲ ನನಗೆ ಕಷ್ಟ ಅನಿಸುತ್ತೆ, ನಂಗೆ ಟೈಮೇ ಇರಲ್ಲ. ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಇವಾಗ ಯೂಸೇ ಮಾಡ್ತೀರಾ, ನೀವು ನೋಡ್ಬೋದು. ಇನ್ಮೇಲೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಡೋಂಟ್ ವೆರಿ ಮಧು ಅವರೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಕ್ಕ ನಿಮ್ಮ ಕ್ಯಾಮ್ರಾಮ್ಯಾನ್ ಯಾರು? ಅವ್ರ ಫೇಸ್ ಯಾಕೆ ತೋರಿಸಲ್ಲ? ಅಮ್ಮು ಆಶಿಕ್ ಕೂರ್ಗಂತೆ.
ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಕ್ಯಾಮ್ರಾಮ್ಯಾನ್ ಅಂತ ಯಾರೂ ಇಲ್ಲ ಪುಟ್ಟ. ಕ್ಯಾಮ್ರಾಮ್ಯಾನ್ ಅಂತ ನನ್ನ ಕಸಿನ್ಸ್ ಅಂತ ಇದ್ದಾರೆ ಮನೇಲಿ, ಅವರು ಮಾಡ್ತಾರೆ. ಆ್ಯಂಡ್ ನನ್ನ ಫ್ರೆಂಡು ಮನೆಗೆ ಬಂದರೆ ಫ್ರೆಂಡ್ ಮಾಡಿಕೊಡ್ತಾರೆ, ನನ್ನ ತಮ್ಮ ಮಾಡಿಕೊಡ್ತಾನೆ. ನನ್ನ ತಮ್ಮ, ನನ್ನ ಕಸಿನ್ಸು ಯಾರೂ ಮನೇಲಿಲ್ಲ ಅಂದರೆ ಕೆಲವೊಂದು ಸಲ ನಾನೇ ರಿಂಗ್ ಲೈಟ್ ಹಾಕ್ಬಿಟ್ಟು ಮಾಡ್ತೀನಿ, ನಮ್ಮಮ್ಮ ಮಾಡಿಕೊಡ್ತಾರೆ. ಸೊ ಈ ಥರ ಒಂದು ನನಗೆ ಯಾರು ಕ್ಯಾಮ್ರಾಮ್ಯಾನ್ ಅಂತ ಏನಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಕ್ಯಾಮ್ರಾಮ್ಯಾನ್ ಯಾರು ಅಂತ ಸದ್ಯದಲ್ಲೇ ಫೇಸ್ ತೋರಿಸ್ತೀನಿ, ಡೋಂಟ್ ವರಿ. ಆ್ಯಂಡ್ ಎಸ್, ನೆಕ್ಸ್ಟ್ ಕ್ವಶನ್ಸ್. ಅಕ್ಕ ನೆಕ್ಸ್ಟ್ ಎಲ್ಲಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆಯಾ ಅಂತೆ ನಿತಿನ್ ಅಂತೆ. ಎಸ್ ನಿತಿನ್ ಅವರೇ, ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ತುಂಬಾ ಇತ್ತು. ಬಟ್ ಈ ಒಂದು ಕೇಸಲ್ಲಿ ಸಿಗಾಕೊಂಡಿರೋ ಕಾರಣ ಐ ಥಿಂಕ್ ಇನ್ನೂ 1.5 year 2 years ಹೋಗೋಕ್ಕಾಗಲ್ಲ ಅಂತ ಅನ್ಕೊತೀನಿ. ನೋಡೋಣ ಹೆಂಗಾಗುತ್ತೆ, ಏನೂ ಮಾಡೋಕ್ಕಲ್ಲ. ಬಟ್ ಮೈಂಡಿಗೆ ಒಂದು ರೆಸ್ಟ್ ಬೇಕಂದರೆ ಅಟ್ಲೀಸ್ಟ್ ಔಟ್ ಆಫ್ ಸ್ಟೇಷನ್ಗಾದರೂ ಹೋಗಿದ್ದು ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಕಲ್ಲಿ ನೋಡೋಣ ಏನಾಗುತ್ತೆ ಅಂತ. ಎಸ್, ನೆಕ್ಸ್ಟ್. ಹಾಯ್ ಸಿಸ್ಟರ್, ಐ ಆಮ್ ಭಾರತಿ ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್. ನಿಮ್ಮ ಕೇಸ್ ಏನಾಯಿತು ಮತ್ತು ಡ್ಯಾಸ್ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಎಸ್, ತುಂಬ ಕ್ವಶನ್ಸ್ ಇದೆ ಗುರು ನನಗೆ. ಡ್ಯಾಸ್ ಎಲ್ಲಿದ್ದಾರೆ ಅಂತ. ನಾನು ಅಲ್ಲದೆ ಯಾವಾಗಲೇ ಹೇಳ್ದಂಗೆ ಆರಾಮಾಗಿ ಸೇಫ್ ಆಗಿದ್ದಾರೆ. ಅವರ ಅಪ್ಪ ಅಮ್ಮನ ಜೊತೆ ಇದ್ದಾರೆ, ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಕೇಸ್ ಏನಾಗಿದೆ ಅಂತ ಅಂದರೆ ನಾನು ಕ್ಲಾರಿಟಿ ಕೊಡಬೇಕು ಅಂತ ನನಗೂ ತುಂಬ ಆಸೆ ಇದೆ ಗೈಸ್. ಬಟ್ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಕಾನೂನು ಪ್ರಕಾರ, ಹಾಗಾಗಿ ಕೆಲವೊಂದನ್ನು ಮಾತಾಡಬೇಕು, ಕೆಲವೊಂದನ್ನು ಮಾತಾಡಬಾರ್ದು. ಯಾರೋ ಹೇಳ್ದಂಗೆ ಕೆಲವೊಂದನ್ನು ಮಾತಾಡಬೇಕು ನಮ್ಮ ಒಳ್ಳೆಯದಕ್ಕಾಗಿ, ಕೆಲವೊಂದನ್ನು ಮಾತಾಡಬೇಕು ಬೇಡದೇ ಇರೋದಕ್ಕಾಗಿ. ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸದ್ಯದಲ್ಲಿ ರಿಪ್ಲೈ ಕೊಡ್ತೀನಿ, ಸದ್ಯದಲ್ಲೇ ರಿಪ್ಲೈ ಕೊಡ್ತೀನಿ ನಿಮಗೆಲ್ಲ ಕ್ವಶನ್ಸ್ಗೂ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಕೇಸ್ ಎಲ್ಲ ಆರಾಮಾಗಿದೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಟೈಮ್ ಬಂದರೆ ಬರ್ತಾ ಇರ್ತೀನಿ. ಸೊ ಈ ಥರ ಬಂದಿದೆ. ಎಸ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಕ್ಕ ಪ್ಲೀಸ್, ಸ್ಕಿಪ್ ಮಾಡಬೇಡಿ ಅಕ್ಕ. ಐ ಆಮ್ ಫ್ರಮ್ ಮೈಸೂರು ಅಂತೆ ವರ್ಷ ಅವರು. ಎಸ್ ವರ್ಷ ಅವರೇ, ನಾನು ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ನಮ್ಮ ಫ್ಯಾಮಿಲಿ ಬಗ್ಗೆ. ತುಂಬ ಸಲ ಹೇಳಿದ್ದೀನಿ ನಮ್ಮ ಫ್ಯಾಮಿಲಿ ಬಗ್ಗೆ. ನಮ್ಮಮ್ಮ, ನಾನು, ನನ್ನ ತಮ್ಮ, ಕಿಯಾ ಬ್ರೀಜ್, ನಾವು 5 members ಅಷ್ಟೇ ನಾವು ಇಲ್ಲಿರೋದು ಬ್ಯಾಂಗ್ಳೂರಲ್ಲಿ. ಸಮ್ಟೈಮ್ಸ್ ಕಸಿನ್ಸ್ ಮನೆಗೆ ಬರ್ತಾಯಿರ್ತಾರೆ, ಹೋಗ್ತಿರ್ತಾರೆ ಅಷ್ಟೇ. ಇನ್ನೇನು ಹೇಳಿ, ನಾನು ಅಮ್ಮ ಹೌಸ್ ವೈಫ್, ತಮ್ಮನು ವರ್ಕ್ ಮಾಡ್ತಾಯಿದ್ದಾನೆ, ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಇನ್ನೇನು ಹೇಳಿ. ನಮ್ಮ ಮನೇಲಿ ಇಲ್ಲಿ ನೋಡಿ, ಇಲ್ಲಿ ಮಲಗಿದೆಯಲ್ಲ, ಇಲ್ಲೊಂದು ಮಲಗಿದೆ, ಇನ್ನೊಂದು ಸೋಫಾ ಮೇಲೆ ಕೂತ್ಕೊಂಡಿದೆ ಮುದ್ದು. ಸೊ ಇನ್ನೊಂದು ಸೋಫಾ ಮೇಲೆ ಕೂತ್ಕೊಂಡಿದೆ. ಇದೇನು ಗೊತ್ತಾ, ನಾನು ವಿಡಿಯೋ ಮಾಡಬೇಕಾದ್ರೆ ಮಧ್ಯಕ್ಕೆ ಬರ್ತಾನೆ, ನಾನು ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಹುಚ್ಚು ಅದಕ್ಕೆ. ಸೊ ಎಸ್, ಇದು ಇಷ್ಟು ನನ್ನ ಫ್ಯಾಮಿಲಿ ಬಗ್ಗೆ. ಆ್ಯಂಡ್ ಇನ್ನೊಂದು, ಹಾಯ್ ಸಿಸ್ಟರ್, ನೀವು ಸಿಂಗಲಾ, ನಿಮಗೆ ಲವ್ ಇದೆಯಾ? ನನ್ನ ಊರು ಕಾರ್ಕಳ, ನಾನು ತುಳು ಮಾತನಾಡೋದನ್ನ ನಿಮಗೆ ಕಲಿಸಿಕೊಡ್ತೀನಿ. ಎಸ್, ಹಾಯ್ ಸಿಸ್ಟರ್, ನೀವು ಸಿಂಗಲಾ, ನಿಮಗೆ ಏನಾದರೂ ಲವ್ ಮಾಡ್ತಾ ಇದ್ದೀರಾ? ಅವ್ರವ್ರು ಬಂದು ಕಾರ್ಕಳ ಅಂತೆ, ಮತ್ತು ನಾನು ತುಳು ಮಾತಾಡೋದನ್ನ ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಸ್ ಆಶ್ ಅವರೇ, ಥ್ಯಾಂಕ್ ಯು ಸೋ ಮಚ್, ನೀವು ಹೇಳಿದ್ದಕ್ಕೆ ಕಲಿಸ್ಕೊಡ್ತೀನಿ ಅಂತ. ಆ್ಯಕ್ಚುಲಿ ಒಬ್ಬ ಮನುಷ್ಯ ಸಾಯಿವರೆಗೂ ಕಲಿಯುವಂಥ ತುಂಬಾ ಇರುತ್ತೆ. ಎಸ್, ಕಲಿಸ್ಕೊಡ್ತೀನಿ ಅಂದರೆ ಡೆಫಿನೆಟ್ಲಿ. ಆ್ಯಂಡ್ ಯಾವ ಲವ್ವು ಮಣ್ಣು ಮಸಿ ಏನೂ ಇಲ್ಲ, ಎಂಥದ್ದು ಇಲ್ಲ. ಐ ಆಮ್ ಸಿಂಗಲ್. ನೆಕ್ಸ್ಟ್, ಹಾಯ್ ಅಕ್ಕ ಅಮ್ಮು ಅಂತ ಹಾಸನಿಂದ. ಚೆನ್ನಾಗಿದ್ದೀರಾ ಅಕ್ಕ? ನಿಮ್ಮ ತಮ್ಮನ ಜೊತೆ ಒಂದು ಚಾಲೆಂಜ್ ವ್ಲಾಗ್ ಮಾಡಿ ಪ್ಲೀಸ್. ಈಗಂತೂ ನನ್ನ ತಮ್ಮನ ಜೊತೆ ಬರ್ಡೇ ವ್ಲಾಗ್ ಮಾಡಾದ್ಮೇಲಂತೂ ನನ್ನ ವ್ಲಾಗಿಂತ ನನ್ನ ತಮ್ಮನ ಜೊತೆ ವ್ಲಾಗ್ ಮಾಡಿ ಅಂತಲೇ ಜಾಸ್ತಿ ಕ್ವಶನ್ಸ್ ಬರ್ತಿದೆ. ಎಸ್, ಡೆಫಿನೆಟ್ಲಿ ನಾನು ನಿಮಗೆ ರೆಸ್ಪೆಕ್ಟ್ ಮಾಡಿ ಆದಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟಿಲ್ ನನಗೂ ಟೈಮ್ ಇಲ್ಲ, ಕೆಲವೊಂದನ್ನು ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಅದಕ್ಕೂ ಆಗ್ತಾಯಿಲ್ಲ. ಮನಸ್ಥಿತಿ ಸರಿಯಿಲ್ಲ ಅಂತಲೇ ಹೇಳಬಹುದು. ಈಗ ಒಂದು 5 ನಿಮಿಷಕ್ಕೆ ಇದ್ದಿದ್ದ ಪರಿಸ್ಥಿತಿ ಇನ್ನೊಂದು 5 ನಿಮಿಷಕ್ಕೆ ಇರಲ್ಲ. ಹಾಗಾಗಿ ಅಮ್ಮಗೌಡ ಅವರೇ, ನಿಮಗೋಸ್ಕರ ನನ್ನ ತಮ್ಮನ ಜೊತೆ ಆದಷ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ನನ್ನ ಅಕೌಂಟ್ ಕೂಡ ಮೈನಸ್ ಆಗಿಬಿಟ್ಟಿದೆ, ಸೊ ಪ್ಲಸ್ ಮಾಡಬೇಕಲ್ಲ, ಹಾಗಾಗಿ ಮಾಡ್ತೀನಿ. ಎಸ್, ಹಾಯ್ ಸೋನು, ನಾನು ಮಂಗಳೂರಿಂದ. ನೀವು ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಒಂದ್ಸಲ ಮಂಗಳೂರು ಕಡೆ ಬನ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಮಂಗಳೂರಲ್ಲಿ ಕೊರಗಜ್ಜ ಟೆಂಪಲ್ ಅಂತ ಇದೆಯಲ್ಲ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ಸಲ ಅಂದ್ಕೊತಾ ಇದ್ದೀನಿ, ಬರೋಕ್ಕಾಗ್ತಾನೆ ಇಲ್ಲ. ಸೊ ಎಸ್, ಪ್ರತೀಕ್ ರಾವ್ ಅವರೇ, ನಿಮಗೋಸ್ಕರನಾದರೂ ಮಂಗಳೂರಿಗೆ ಬರ್ತೀನಿ. ಬರಬೇಕಾದ್ರೆ ಇನ್ಸ್ಟಾ ಸ್ಟೋರಿ ಹಾಕ್ತೀನಿ, ನೋಡಿ ಬನ್ನಿ, ವೆಯ್ಟ್ ಮಾಡಿ. ಮಂಗಳೂರಲ್ಲಿ ಒಂದು ಫಿಶ್ ಕೊಡಿಸಿ ತಿನ್ನೋಣ, ಪಾರ್ಟಿ ಮಾಡೋಣ. ಸೊ ಹಂಗೆ ದೇವಸ್ಥಾನದಿಂದ ಬರೋಣ. ಓಕೆ, ಎಸ್.
ನೆಕ್ಸ್ಟ್ ನೀವು ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ಗೆ ಹೋಗಿ ಆಚೆ ಬಂದಾಗ ಮೀಡಿಯಾ ಅವರು ಎಷ್ಟು ಜನ ಇದ್ದರು ಅದನ್ನು ನೋಡಿ ನಿಮ್ಮ ಮೈಂಡ್ಗೆ ಏನಂತ ಬಂತು ಫಸ್ಟ್ ಅಂತ ಕೇಳಿದ್ದಾರೆ ಕ್ವಶನ್ಸ್. ಎಸ್, ನಾನು ಈ ಮೀಡಿಯಾನೆಲ್ಲ ಆಲ್ರೆಡಿ ಫೇಸ್ ಮಾಡಿರೋದ್ರಿಂದ ನನಗೇನು ಅಷ್ಟೊಂದು ಹೊಸ ವೈಬ್ ಎಲ್ಲ ಕೊಟ್ಟಿಲ್ಲ, ನೀವು ವೈಬ್ ಎಲ್ಲ ಕೊಟ್ಟಿಲ್ಲ. ಬಟ್ ತುಂಬ ಜನ ನೋಡಿ ಅವಸ್ ಲೈಕ್ ಗುರು ಇಂಥ ವಿಷಯಕ್ಕೂ ಬರ್ತಾರೆ. ಆಮೇಲೆ ಗೊತ್ತಾಯಿತು ಇದೇ ವಿಷಯಗಳೇ ಅವ್ರಿಗೆ ಬೇಕಾಗಿರೋದು. ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳು ಹೆಂಗೆ ಅಂತ ಅಂದರೆ ವ್ಯೂಸ್ ಲೈಕ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಗುರು. ಒಬ್ರನ್ನ ರೋಡಿಗೆ ಇಳಿಯೋಕ್ಕೂ ಟ್ರೈ ಮಾಡ್ತಾರೆ, ಇಲ್ಲದೇ ಇರೋದನ್ನ ಕ್ರಿಯೇಟಿವಿಟಿ ಎಲ್ಲದಕ್ಕೂ ಆನ್ಸರ್ ಕೊಡ್ತೀನಿ, ಸದ್ಯದಲ್ಲೇ ಆನ್ಸರ್ ಮಾಡ್ತೀನಿ. ಸೊ ಇವಾಗ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ನನ್ನ ಹೆಸರು ಶ್ರಾವ್ಯ, ಉಡುಪಿ. ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿಗೆ ಏನಂತ ಹೇಳ್ತೀರಾ ಆ್ಯಂಡ್ ಪಾಸಿಟಿವ್? ಎಸ್, ಶ್ರಾವ್ಯ ಅವರೇ ಉಡುಪಿಯಿಂದ. ಎಸ್, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನನ್ನ ಬಗ್ಗೆ ಮಾತಾಡೋದು ಬಿಟ್ಟು ನಾನು ಮುಂದೆ ಹೋಗ್ತಾ ಇರ್ತೀನಿ. ನೀವು ನೋಡ್ಬೋದು ನನ್ನ ಬಗ್ಗೆ ಮಾತಾಡೋರ್ಗೆ, ನನ್ನ ಬಗ್ಗೆ ಕೆಟ್ಟಾಗಿ ಬೈಯೋರ್ಗು ಆಯ್ತಪ್ಪ ನೀನು ಅಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅನ್ನೋ ವ್ಯಕ್ತಿ ನಾನು. ರಿವರ್ಸ್ ಬೈಯಲ್ಲ. ತುಂಬ ಟ್ರಿಗರ್ ಆಗಿಬಿಟ್ರೆ ಅಂದರೆ ನಾವೇನೋ ಒಳ್ಳೇದು ಮಾಡೋಕೆ ಹೋಗ್ತಿರ್ತೀವಿ, ಅದರಲ್ಲೂ ನೆಗೆಟಿವ್ ಹುಡುಕ್ತಾರೆ ಗೊತ್ತಾ, ಅವಾಗೇನೋ ಮನ್ಸಿಗೆ ಬೇಜಾರಾಗಿ ಒಂದೆರಡು ಮಾತನ್ನ ಹಾಡ್ಬೋದು. ಅದನ್ನು ಬಿಟ್ಟರೆ ನನ್ನನ್ನು ಬೈಯೋರ್ಗು ನಾನು ರಿಯಾಕ್ಟ್ ಮಾಡಲ್ಲ. ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಲಿ ಅನ್ನೋ ವ್ಯಕ್ತಿ ನಾನು. ಸೊ ಅದ್ರ ಕಡೆ ತಲೆ ಕೆಡ್ಸ್ಕೊಳ್ಳ. ಬಿ ಪಾಸಿಟಿವ್, ನೀವು ಪಾಸಿಟಿವ್ ಆಗಿರಿ, ನಾನು ಪಾಸಿಟಿವ್ ಆಗಿರ್ತೀನಿ. ಎಸ್, ಸೇಯಿಂಗ್ ಎಸ್ ಟು ರಾಖಿ ಅಂತ ಒಂದು ವ್ಲಾಗ್ ಮಾಡು ಸಿರಿಸ ಬ್ಯಾಂಗ್ಳೂರ್ ಅಂತ. ಎಸ್, ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರಾಖಿ ಜೊತೆ ವ್ಲಾಗ್ ಮಾಡೋಣ ಅಂತ. ಇವಾಗ ಹೊಸ ಮೂವಿ ಎಲ್ಲ ಆಫರ್ ಸಿಕ್ಕಿರೋದ್ರಿಂದ ಅಣ್ಣ ಫುಲ್ ಬ್ಯುಸಿ. ಎಸ್, ಪ್ಲ್ಯಾನ್ ಮಾಡೋಣ, ಒಂದು ಸಂಡೇ ಟೈಮ್ ಆ ಥರ ಸಿಕ್ಕಿ ನಾನು ಮಾಡಬೇಕು ಅವನ ಜೊತೆ ವ್ಲಾಗ್ ಅಂತ ಇದ್ದೀನಿ. ಎಸ್, ಮಾಡೋಣ. ನನಗೆ ನೀವು ಒಂದು ಸಿಚುವೇಶನ್ ಬಂದರೂ ನಿಮಗೆ ಏನೇ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೀರಾ. ಆ ಧೈರ್ಯ ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿ, ಹೇಗೆಲ್ಲ ಸಿಚುವೇಶನ್ನ ಫೇಸ್ ಮಾಡ್ತೀರಾ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಕ್ವಶನಲ್ಲಿ ಸ್ವಲ್ಪ ರಾಂಗ್ ಇದೆ, ಬಟ್ ನಾನು ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ಎಷ್ಟು ದೀಕ್ಷಾ ಅವರೇ, ಏನು ಗೊತ್ತಾ, ನಮ್ಮ ಲೈಫಲ್ಲಿ ಎಂಥದೇ ಬರಲಿ, ಕಷ್ಟದೇ ಬರಲಿ, ಅಂದರೆ ಪಾಸಿಟಿವ್ ನೆಗೆಟಿವ್ ಏನೇ ಬರಲಿ ಎಲ್ಲ ಒಳ್ಳೇದಕ್ಕೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದನ್ನು ಕೆಟ್ಟದಾಯಿತು ಅದರಿಂದ ಅಂದರೆ ಇನ್ನು ಮುಂದೆ ಒಳ್ಳೇದಾಗೋದಕ್ಕೆ. ಆ್ಯಂಡ್ ಚಿಕ್ಕ ವಯಸ್ಸಿನಿಂದನೇ ನಾನೆಲ್ಲ ನೋಡ್ಕೊಬಂದರೆ ಒಂದು 19 ಆಫ್ಟರ್ ಡಿಪ್ಲೊಮಾ ಮುಗಿದ್ಮೇಲೆ ನಾನು ಇದೊಂದು ಕಾಂಟ್ರವರ್ಸಿ, ನೆಗೆಟಿವ್, ಟ್ರಾಲ್ಸ್ ಏನೇ ಮಾಡಿರೋ ಎಲ್ಲ ನೋಡ್ತಾ ಇದ್ದೀನಿ. ಆವಾಗಿಂದ ನನಗೆಲ್ಲ ಅರ್ಥ ಆಗಿಬಿಟ್ಟಿದೆ ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ. ಸೊ ಅಷ್ಟೇ, ಆರಾಮಾಗಿರಿ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ನೀವೇನು ಅಂತ ಗೊತ್ತಿದ್ರೆ ತಲೆನೇ ಕೆಡ್ಸ್ಕೊಂಬೇಡಿ ಯಾರೇನೇ ಮಾತಾಡಿದ್ರು. ಸೊ ಅಷ್ಟೇ. ರಾಜು ಫ್ರಮ್ ದೊಡ್ಡಬಳ್ಳಾಪುರ, ನೀವು ಯಾವಾಗಿಂದ ಡಿ ಬಾಸ್ ಫ್ಯಾನ್, ಯಾವ ಮೂವಿ ನೋಡಿ ಫ್ಯಾನ್ ಆದ್ರಿ, ಪ್ಲೀಸ್ ಡೋಂಟ್ ಸ್ಕಿಪ್ ಅಂತೆ. ಎಸ್, ಇವರು ಕ್ವಶನ್, ನಾನು ಡಿ ಬಾಸ್ ಫ್ಯಾನ್ ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ಮನೇಲಿ ಅಮ್ಮ ಬಂದು ಶಂಕರ್ನಾಗ್ ಫ್ಯಾನ್, ತಮ್ಮ ಚಿಕ್ಕಪ್ಪ ಎಲ್ಲ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್. ನಾನು ಮತ್ತು ನನ್ನ ಓನ್ ಸಿಸ್ಟರ್ ಶಾಲಿನಿ ಬಂದು ಡಿ ಬಾಸ್ ಫ್ಯಾನ್. ನನಗೆ ಇವರೇ ಅವರು ಅಂತ ಏನಿಲ್ಲ. ಸೊ ನನಗೆ ಬುದ್ಧಿ ಬಂದಾಗಿಂದ ಡಿ ಬಾಸ್ ಅವರು ನಂಗೆ ತುಂಬ ಇಷ್ಟ. ನಮ್ಮ ಅಕ್ಕಂಗೂ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಮೂವಿ ನೋಡ್ತಾ ಬೆಳೆದ್ವಿ, ಎಲ್ಲದು ನೋಡ್ತಾ ಇದ್ವಿ, ಫೈಟ್ ನೋಡ್ತಾ ಇದ್ವಿ. ಇಂಥ ಮೂವಿ ಪರ್ಟಿಕ್ಯುಲರ್ ಆಗಂತ ಏನಿಲ್ಲ. ಒಟ್ಟಾಗಿ ನಂಗೆ ಡಿ ಬಾಸ್ ಅವ್ರು ಯಾಕೆ ಇಷ್ಟ ಆದರು ಅಂತ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಅಷ್ಟೆ. ನಮ್ಮದು ಬಸವ ಕಲ್ಯಾಣ ಅಂತ. ಅಕ್ಕ, ಐ ಮೀಟ್ ಯು, ಪ್ಲೀಸ್ ಸೆಂಡ್ ಯುವರ್ ಸ್ನ್ಯಾಪ್ ಐಡಿ ಅಂತೆ. ಅಯ್ಯೋ ಗುರು, ನನಗೆ ಎಷ್ಟು ಸಲ ಹೇಳಿ ಮೀಟ್ ಮಾಡ್ತೀನಿ. ಆ್ಯಕ್ಚುಲಿ ಫ್ಯಾನ್ಸ್ ಮೀಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ. ಆದಷ್ಟು ಬೇಗ ಮೀಟ್ ಮಾಡೋಣ ಎಲ್ಲರೂ. ನನ್ನ ಸ್ನ್ಯಾಪ್ ಐ ಡಿ ಇಲ್ಲ ಗುರುವೆ. ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಇತ್ತು, ಆಫ್ಟರ್ ಬಿಗ್ ಬಾಸ್ ಸ್ವಲ್ಪ ಮೆಚೂರ್ ಮೈಂಡ್ ಆ ಥರ ಥಿಂಕ್ ಮಾಡಿ ಅನಿಸ್ತು. ಅಲ್ಲ, ಸ್ನ್ಯಾಪ್ ಎಲ್ಲ ಏನಕ್ಕೆ? ನನ್ನ ಪ್ರಕಾರ ಸ್ನ್ಯಾಪ್ ಅನ್ನೋದು ವೇಸ್ಟ್ ಗೈಸ್. ಯಾರ್ಯಾರು ಯೂಸ್ ಮಾಡ್ತಿದ್ರೆ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡಿ, ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್ ಅದು ನನ್ನ ಪ್ರಕಾರ. ಏನೋ ಒಂದು ಇವತ್ತು ಏನೋ ಫೋಟೋನ ಹಾಕಿಲ್ಲ ಅಂದರೆ ಸ್ಟ್ರಿಕ್ಸ್ ಹೋಗ್ಬಿಡುತ್ತೆ. ಯಪ್ಪ, ಸ್ನ್ಯಾಪ್ ಯೂಸ್ ಮಾಡೋರು ನೋಡಿದ್ದೀನಿ ಗುರು. ಅವ್ರ ಮನೆ ಫ್ಯಾನ್ ಬಿಟ್ಟಿರಲ್ಲ, ದೇವ್ರ ಮನೆ ಬಿಟ್ಟಿರಲ್ಲ, ಗಡಿಯಾರ ಬಿಟ್ಟಿರಲ್ಲ, ವಾಚ್ ಬಿಟ್ಟಿರಲ್ಲ, ಖಾಲಿ ಗೋಡೆ. ಯೋ ದೇವ, ಅಷ್ಟು ಟೆನ್ಷನ್ ಯಾಕೆ ಅಲ್ವಾ? ಸೊ ಸ್ನ್ಯಾಪ್ ಯೂಸ್ ಮಾಡಬೇಡಿ ನನ್ನ ಪ್ರಕಾರ ಹೇಳೋದಾಗಿರ. Hi Sonu, I'm from Ebbalu, Asan. You are such a nice, I love your straightforwardness. Oh, thank you so much, Shalu ಅವರೇ. ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ನ ಸ್ಟ್ರೈಟ್ ಫಾರ್ವರ್ಡ್ ನಿಮ್ಗೆ ಇಷ್ಟ, ಅದಕ್ಕೆ ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನನ್ನ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅವ್ರಿಗೆ ಕೆಲವೊಂದಷ್ಟು ಇಷ್ಟ ಇಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಮ ಮಂತ್ಲಿ ಅರ್ನಿಂಗ್ ಎಷ್ಟು? ಪ್ರಕೃತಿ ಫ್ರಮ್ ಚಿಕ್ಕನಾಯಕನಹಳ್ಳಿ.
ಎಸ್ ಪ್ರಕೃತಿ ಅವರೇ, ಟು ಬಿ ಆನೆಸ್ಟ್, ಫಸ್ಟೆಲ್ಲ ನಾನು ತುಂಬ ಪ್ರಮೋಷನ್ಸ್ ಮಾಡ್ತಿದ್ದೆ, ಬೆಟ್ಟಿಂಗ್ ಪ್ರಮೋಷನ್, ಟ್ರೇಡಿಂಗ್ ಪ್ರಮೋಷನ್, ಅದು ಇದು ಪ್ರತಿಯೊಂದು ಪ್ರಮೋಷನ್ ಮಾಡ್ತಿದ್ದೆ, ತುಂಬಾ ಅರ್ನ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ನಾನು ಇದೇ ಪ್ರಮೋಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪ್ರಮೋಷನ್ಸ್ ಅಂದರೆ ಇದು ಮಾಡಬೇಕು, ಇದು ತುಂಬ ಬರುತ್ತೆ. ಬಟ್ ಇದು ಏನೋ ಮಂತ್ಲಿ ಒಂದು 50,000 ಇರಬೇಕಪ್ಪ. ಅದ್ರ ಮೇಲೆ ಒಂದು 50,000 ಸಾಕು. ಒಂದಷ್ಟು ಶಾಪಿಂಗ್ ಮಾಡ್ತೀನಿ, ಒಂದಷ್ಟು ಮನೆಗೆ ಕೊಡ್ತೀವಿ, ನಾವು ಖರ್ಚಿಗೆ ಯೂಸ್ ಮಾಡ್ಕೋತೀವಿ ಅಷ್ಟೇ. ಒಂದು 50,000 ಇರ್ಬೋದಪ್ಪ ಮಂತ್ಲಿ ಇನ್ಕಮ್. ಎಸ್ ಮೇಡಮ್, ನಿಮ್ಮ ಸೌಂದರ್ಯದ ರಹಸ್ಯ ಹೇಳಿ ಪ್ಲೀಸ್. ಊರು ಇಲ್ಲೇ ಪಕ್ಕದ ಊರು ಅಂತೆ. ನನ್ನ ಫ್ರೆಂಡ್ ಅಂಜು ನಂಗೆ ಏನು ಖುಷಿ ಆಯಿತು ಗೊತ್ತಾ? ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಅಂಜು ತುಂಬ ರೇರ್ ಕನ್ನಡ ಮಾತಾಡೋದು. ಅಂದರೆ ನಮ್ಮ ಜೊತೆ ಕನ್ನಡ ಮಾತಾಡ್ತಾಳೆ, ಬಟ್ ಅವ್ರ ಹಸ್ಬೆಂಡ್ ಜೊತೆ ಅವ್ರ ಫ್ರೆಂಡ್ಸ್ ಅದೆಲ್ಲ ಇಂಗ್ಲೀಷ್ ಜಾಸ್ತಿ. ಬಟ್ ಕನ್ನಡ ಟೈಪಿಂಗ್ ಮಾಡಿ ಕಳಿಸಿದ್ದಾಳಲ್ಲ, ಅದು ನನಗೆ ಖುಷಿ ಆಯಿತು. ಸೊ ಎಸ್ ಮೇಡಮ್, ನಿಮ್ಮ ಬ್ಯೂಟಿ ರಹಸ್ಯ ಏನು ಅಂತ ಹೇಳಿ, ಆಮೇಲೆ ನಾವು ಹೇಳ್ತೀವಿ. ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತೀವಲ್ಲ ಅವಾಗ ಹೇಳ್ತೀನಿ ಬಿಡಿ. ನೆಕ್ಸ್ಟ್ ಕ್ವಶನ್. ನನ್ನ ಹೆಸರು ಭವ್ಯ ಅಂತ, ನಾನು ಯಲಹಂಕದಲ್ಲಿರೋದು. ಐ ಲೈಕ್ ಯು ಯೂಟ್ಯೂಬ್ ಚಾನಲ್ ಆ್ಯಂಡ್ ವಿಡಿಯೋಸ್ ಅಂತೆ. ಎಸ್ ಭವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್ ನಿಮ್ಮಂಥವ್ರಿಂದಲೇ ನಾವು ಒಂದು ಬೆಳೀತಾ ಇರೋದು ಕಾರಣ. ಬಿಕಾಸ್ ನೀವಿಲ್ಲ ಅಂದರೆ ನಾವೇನೂ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಗೊತ್ತು. ಮಾಡಿದರೆ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೀವು ಒಂದು ಪ್ರಮೋಷನ್ ಮಾಡಿ. ಆ್ಯಂಡ್ ನಿಮಗೋಸ್ಕರ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಎಸ್ ಹಾಯ್ ಮ್ಯಾಮ್, ಹಾಯ್ ಅಮ್ಮು ಇನ್ KR ನಗರ್. ಮ್ಯಾಮ್, ನೀವು ಹೇಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹರ್ಟ್ ಮಾಡಿದಾಗ ಹೇಗೆ ಫೇಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸ್ವೀಟ್ ಗರ್ಲ್ ಅಮ್ಮು. ಸ್ವೀಟ್ ಗರ್ಲ್ ಅಮ್ಮು ಅವರೇ, ಆ್ಯಕ್ಚುಲಿ ನನ್ನ ಪ್ರಕಾರ ಯಾರೂ ನಮಗೆ ಹರ್ಟ್ ಮಾಡಲ್ಲ, ನಮಗೆ ನಾವೇ ಹರ್ಟ್ ಮಾಡ್ಕೋತೀವಿ ಅಂತ ಅನಿಸುತ್ತೆ. ಬಿಕಾಸ್ ಇವಾಗ ನಾವು ಒಬ್ರನ್ನ ತುಂಬ ಟ್ರಸ್ಟ್ ಮಾಡಿರ್ತೀವಿ, ಅವ್ರ ಹತ್ರ ಎಲ್ಲ ಶೇರ್ ಮಾಡಿರ್ತೀವಿ. ಅವ್ರು ನಮ್ಗೆ ಆ ನಂಬಿಕೆಗೆ ದ್ರೋಹ ಮಾಡಿದಾಗ ನಾವು ಹರ್ಟ್ ಮಾಡ್ಕೋತೀವಿ, ಅವ್ರು ನಮ್ಗೆ ಹರ್ಟ್ ಮಾಡಲ್ಲ. ಅವ್ರು ಇರೋದೇ ಹಾಗೆ. ಇವರಿಗೆ ವಿಷಯ ಮಾಡಿದ್ರೆ ಹರ್ಟ್ ಆಗುತ್ತೆ ಅಂತ ಗೊತ್ತೆ, ಈ ತಪ್ಪನ್ನ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿರೋ ಅವ್ರು ತಪ್ಪು ಮಾಡ್ತಾ ಇರ್ತಾರೆ. ಅದು ಅವರ ಹುಟ್ಟು ಗುಣ. ಬಟ್ ನಾವು ಇಟ್ಟಿರೋ ನಂಬಿಕೆಗೆ ಅವ್ರು ಮೋಸ ಮಾಡಿದಾಗ ನಮಗೆ ನಾವು ಹರ್ಟ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಳೋದು, ಫ್ರೆಂಡ್ಸು ಎಲ್ಲರಿಂದ ದೂರ ಇರಬೇಕು. ನನ್ನ ಪ್ರಕಾರ ಫ್ಯಾಮಿಲಿ ಯಾವಾಗಲೂ ಹರ್ಟ್ ಮಾಡಲ್ಲ. ರಿಲೇಷನ್ಸ್ ಮಾಡ್ಬೋದು, ನಮ್ಮ ಫ್ಯಾಮಿಲಿ ಅಂತ ಬಂದರೆ ಯಾರೂ ಹರ್ಟ್ ಮಾಡಲ್ಲ. ನಮಗೆ ಕೆಲವೊಂದು ಸಲ ಅನಿಸ್ತಿರುತ್ತೆ, ಅಯ್ಯೋ ನಮ್ಮ ಫ್ಯಾಮಿಲಿ ನಮ್ಗೆ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು. ಬಟ್ ಅವ್ರು ಹೇಳೋದು ತುಂಬ ಒಳ್ಳೇದಕ್ಕೇ. ಮುಂದೆ ಒಂದು ಸಲ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅನಿಸುತ್ತೆ, ಹೌದಪ್ಪ ನಮ್ಮ ಫ್ಯಾಮಿಲಿ ಹೇಳ್ತಾ ಇದ್ದಿದ್ದು ನಿಜ ಅಂತ ಅವಾಗ ಅನಿಸುತ್ತೆ. ಸೊ ಫ್ಯಾಮಿಲಿ ಇದ್ದೆ, ಫ್ರೆಂಡ್ಸ್ ಎಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಸು ಅದು ಇದು ಎಲ್ಲ ಅಷ್ಟೆ. ಎಸ್ ಹಾಯ್, ಐ ಆಮ್ ಫ್ರಮ್ ಗುದದೇಶ್. ನಿಮಗೆ ಕ್ರಿಕೆಟ್ ಬಗ್ಗೆ ಗೊತ್ತಾ? ನಿಮಗೆ ಯಾವ ಟೀಮ್ ಇಷ್ಟ? ನಿಮ್ಮ ಮದುವೆ ಯಾವಾಗ? ಎಸ್, ಥ್ಯಾಂಕ್ ಯು ಈ ಕ್ವಶನ್ ಕೇಳಿದ್ದಕ್ಕೆ. ನಾನು ಅಪ್ಪಟ RCB ಫ್ಯಾನ್. ನಮ್ಗೆ ಕ್ರಿಕೆಟ್ ಬಗ್ಗೆ ಎಲ್ಲದೂ ಗೊತ್ತು, ಕೆಲವೊಂದಷ್ಟು ಗೊತ್ತಿರಲಿಲ್ಲ. ಒಬ್ಬರಿಂದ ನನಗೆ ಗೊತ್ತಿಲ್ಲ ಇರೋದನ್ನ ಮ್ಯಾಚ್ ನೋಡಬೇಕಾದ್ರೆ ಅಂಪೈರ್ ಏನು ಹಿಂಗೆ ಅಂತಾನೆ, ಹಂಗೆ ಮಾಡ್ತಾರೆ, ಹಂಗೆ ಅವಾಗೆಲ್ಲ ಕೇಳಿ ತಿಳ್ಕೊತಿರ್ತೀನಿ, ಹೆಂಗಂದ್ರೆ ಏನು ಹಂಗಂದ್ರೆ ಏನು. ಮತ್ತೊಂದು ನನಗೆ ಗೊತ್ತಿಲ್ಲ ಅಂತಂದ್ರೆ ಅಯ್ಯೋ ಹಂಗೆ ಹೆಂಗೆ ಬಿಡಲ್ಲ, ಅಟ್ಲೀಸ್ಟ್ ತಿಳ್ಕೊತೀನಿ. ಏನು ಇವಳು ಗೊತ್ತಿಲ್ಲದವ್ರು ಕ್ರಿಕೆಟ್ ನೋಡ್ತಾಳೆ ಅಂತ ಕೆಲವೊಬ್ಬರು ಅನ್ಕೊಬೋದು. ಬಟ್ ತಿಳ್ಕೊಳಕ್ಕಾದ್ರೂ ನೋಡ್ಬೋದಲ್ಲ. ಬಿಫೋರ್ ಒಂದು 3 ಇಯರ್ಸಿಂದ ತುಂಬಾ ಹುಚ್ಚು ಕ್ರಿಕೆಟ್ ಅಂದರೆ. ಬೆಟ್ಟಿಂಗ್ ಎಲ್ಲ ಏನೂ ಮಾಡಲ್ಲ, ಸುಮ್ಮನೆ ಜಸ್ಟ್ ಚಿಲ್ ಆ್ಯಂಡ್ ಎಂಜಾಯ್ ಮಾಡ್ತೀನಿ ಅಷ್ಟೇ. ನಾನು ಆಲ್ವೇಸ್ RCB ಟೀಮ್. ಟು ಬಿ ಆನೆಸ್ಟ್, ಹುಡುಗರು ಟೀಮ್ಗಿಂತ ಹುಡುಗಿ ಟೀಮ್ ನಂಗೆ ತುಂಬಾ ಇಷ್ಟ. ಕಪ್ಪೇರೆ ತೆಗೆದುಬಿಟ್ಟಿದ್ದಾರಲ್ಲ, ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಎಸ್, ಮದುವೆ ಆವಾಗ ಅಂತ ಆಲ್ರೆಡಿ ತುಂಬ ಆನ್ಸರ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಈ ಕ್ವಶನ್ಸ್ಗೆ ತಲೆ ನೋವು ಬಂದ್ಬಿಟ್ಟಿದೆ. ಸೊ ದಟ್ಸ್ ವೈ ಆ ಕ್ವಶನ್ನ ಸ್ಕಿಪ್ ಮಾಡಿಬಿಡ್ತೀನಿ. ದೊಡ್ಡಬಳ್ಳಾಪುರ ಅಪೂರ್ವ, ನೀವು ಜೈಲಿಂದ ಆಚೆ ಬಂದ ಮೇಲೆ ಜನಗಳನ್ನ ಹೇಗೆ ಫೇಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಈ ಕ್ವಶನ್ ಏನು ಗೊತ್ತಾ? ಆ್ಯಕ್ಚುಲಿ ಜೈಲಿಂದ ಬಂದಮೇಲೆ ನನಗೆ ಗೊತ್ತಿಲ್ಲದೆ ಫುಲ್ ಪಾಸಿಟಿವ್ ಆಗಿಬಿಡ್ತಾ ಆಯಿತಾ, ತುಂಬ ಪಾಸಿಟಿವ್ ಆಗಿಬಿಡ್ತು. ಸೊ ಹಾಗೆ ಎಲ್ಲರೂ ಚೆನ್ನಾಗಿ. ಆ್ಯಂಡ್ ಟು ಬಿ ಆನೆಸ್ಟ್, ನಾನು ಇದುವರೆಗೂ ದೇವಸ್ಥಾನ ಬಿಟ್ಟರೆ ವೀಡಿಯೋಸ್ ಮಾಡೋಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆಚೆ ಬಿಟ್ಟರೆ ನನಗೆ ಇನ್ನೂ ಆಚೆ ಎಲ್ಲೂ ಹೋಗಿಲ್ಲ, ಯಾರ ಮನೆಗೂ ಹೋಗಿಲ್ಲ, ಏನಿಲ್ಲ ಗುರು. ಸೊ ನನಗೆ ಗೊತ್ತಿಲ್ಲ ಹೆಂಗೆ ಫೇಸ್ ಮಾಡ್ತೀನಿ, ಮಾಡಾದ್ಮೇಲೆ ಹೇಳ್ತೀನಿ. ದಾವಣಗೆರೆಯಿಂದ ಚಂದನ ಅವರು. ಸೋನು ಅವರೇ, ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಲೈಫ್ ಲೀಡ್ ಮಾಡಿ, ಯಾರನ್ನೂ ಉದ್ಧಾರ ಮಾಡೋಕ್ಕೆ ಹೋಗಿ ನೀವು ಸಫರ್ ಪಡ್ಬೇಡಿ. ಎಸ್, ಇದು ನಿಜಾನೇ. ಎಸ್, ಅದಂತೂ ನಿಜ. ನಮ್ಮ ಲೈಫ್ನ ನಾವು ನಮ್ಮ ಪಾಡಿಗಿದ್ದು ನಾವು ಒಂಥರ ಚಿಟ್ಟೆ ಥರ ಇದ್ದೆ, ಆಡ್ಕೊಂಡು ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಎಸ್, ನಮ್ಮ ಪಾಡಿಗೆ ನಮ್ಮ ಲೈಫ್ನ ಲೀಡ್ ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ ಬರಲ್ಲ ಅಂತ ಅನ್ಕೋತೀನಿ.
ಅಕ್ಕ ನೀವು ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ, ಅಮೂಲ್ಯ ತುಮಕೂರು. ಅಮೂಲ್ಯ ಅವರೇ, ನಾನು ಹೇಳಿಲ್ವಾ 2 ಇಯರ್ಸಿಂದ ಆಸೆ ಅನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಈ ಮೂವಿ ಇಂಡಸ್ಟ್ರಿ ಇಷ್ಟೇ ಅಲ್ಲ, ಐ ಲವ್ ಪಾಲಿಟಿಕ್ಸ್. ನಮ್ಮೂರು ಅರಸೀಕೆರೆ. ನನ್ನ ಕ್ವಶನ್ ಏನಂದರೆ, ನಾನು ಮೆನ್ಷನ್ ಮಾಡೋದನ್ನ ಯಾಕೆ ಸ್ಟೋರಿಗೆ ಹಾಕಲ್ಲ ನೀನು ಅಂತ. ಆ್ಯಕ್ಚುಲಿ ಇದಕ್ಕೆ ನಾನು ಆನ್ಸರ್ ಮಾಡಬೇಕು ಗೈಸ್. ಏನಂತಂದರೆ, ಇದು ಇನ್ನು ಕೆಲವೊಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಲ್ಗರಿಥಮ್ ಪ್ರಕಾರ ಏನು ಗೊತ್ತಾ, ಕೆಲವೊಂದಷ್ಟು ಸ್ಟೋರಿನ ರೀಪೋಸ್ಟ್ ಮಾಡಿದ್ರೆ, ಈಗ ಸ್ಟೋರಿ ಕೊಡಿ, ರೀಪೋಸ್ಟ್ ಮಾಡಿದ್ರೆ ನಾವು ನಮ್ಮ ಸ್ಟೋರಿ ಪೋಸ್ಟ್ ಮಾಡೋದು, ಮತ್ತೊಂದು ಮಗದೊಂದು ಮಾಡೋದು, ಏನೇ ಮಾಡಿದ್ರು ಇಷ್ಟು ಒಂದಿನಕ್ಕೆ ಇಷ್ಟು ಸ್ಟೋರಿ ಅಂತ ಇರುತ್ತೆ. ಅದ್ರ ಪ್ರಕಾರ ಜಾಸ್ತಿ ಮಾಡಿದ್ರೆ ನಮ್ಮ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಆ್ಯಂಡ್ ಡೈಲಿ ಮೆನ್ಷನ್ ಮಾಡ್ತಾ ಇರೋದು ಚೆನ್ನಾಗೂ ಇರೋಲ್ಲ. ಅಫಿಷಿಯಲ್ ಅಕೌಂಟ್ ಅಲ್ವಾ, ಅದು ಬೇರೆ ಸೆಲೆಬ್ರಿಟಿ ವೆರಿಫೈಡ್ ಅಕೌಂಟ್. ಸೊ ಹಾಗಾಗಿ ಆ್ಯಂಡ್ ನನಗೆ ತುಂಬ ಮನಸ್ಸಿಗೆ ಎಡಿಟ್ ಏನಾದರೂ ಮಾಡಿ ನಂಗೆ ಏನಾದ್ರು ಇಷ್ಟ ಆದರೆ ಅದನ್ನು ನಾನು ಏನಪ್ಪ ಹ್ಯಾಡ್ ಸ್ಟೋರಿ ಕೊಡ್ತೀನಿ. ಆ್ಯಂಡ್ ಗೈಸ್, ನನಗೆ ಟಂಗ್ ಟ್ವಿಸ್ಟ್ ಆಗಲ್ಲ, ಅಂದರೆ ಲಾ ಶಾ ಅದೊಂದು ಚೂರು ಕಷ್ಟ. ಫಾಸ್ಟಾಗಿ ಮಾತಾಡಬೇಕಾದ್ರೆ ಇಫ್ ಎನಿಥಿಂಗ್ ರಾಂಗ್ ಪ್ಲೀಸ್ ಫಗ್ಯೂ ಮಾಡಿಬಿಡಿ. ಅದನ್ನ ಬಿಟ್ಟು ಅದನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡಬೇಡಿ. ಅಕ್ಕ, ನೀವು ತಗೊಳ್ಳೋ ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೋತೀರಾ ಹೇಳಿ ಪ್ಲೀಸ್. ನೀವು ಹಾಕೊಳ್ಳೋ ಡ್ರೆಸ್ ಆ್ಯಂಡ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಎಲ್ಲ ನಾನು ತುಂಬ ದುಡ್ಡು ಹಾಳು ಮಾಡ್ತಾಯಿದ್ದೆ, ಬರೀ ಮಾಲಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲ. ಬಟ್ ಇವಾಗ ನನಗೆ ಗೊತ್ತಾಗಿರೋದು ಒಂದೇ, ಎಲ್ಲ ನಾನು ಇವಾಗ ಸ್ಟಿಲ್ ನಾನು ಎಲ್ಲ ಆನ್ಲೈನ್ ಶಾಪಿಂಗೇ ಮಾಡೋದು. ಎಲ್ಲಾದರೂ ಎಮರ್ಜೆನ್ಸಿ ಏನಾದ್ರು ಚೆನ್ನಾಗಿರೋದು ಬೇಕಂದ್ರೆ ಅಷ್ಟೇ ಮಾಲಲ್ಲಿ ತೊಗೋತೀನಿ. ಎಲ್ಲ ಮೀಶೋಯಿಂದ ಹಿಡಿದು ಅರ್ಬ್ಯಾನಿಕ್, ಮಿಂತ್ರ, ಅದು ಇದು ಪ್ರತಿಯೊಂದು ಆ್ಯಪ್ ಯೂಸ್ ಮಾಡ್ತೀನಿ. ಸೊ ಇಷ್ಟು ಆಯಿತಾ, ಇಷ್ಟೇ ಇದು ಇವತ್ತಿನ ಕ್ವಶನ್ ಆಗಿದೆ ಗೈಸ್. ಫನ್ನಿ ಕ್ವಶನ್ಸ್ನ ಮತ್ತೆ ಫಿಲ್ಟ್ರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಇನ್ನು ನಾನು ಯಾರಿಗೆ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಿಮಗೆ ಗೊತ್ತು ಆಲ್ರೆಡಿ ಇದೊಂದು 30 ಮಿನಿಟ್ಸ್ ಆಗಿಬಿಟ್ಟಿದೆ ಅನ್ಕೋತೀನಿ ವಿಡಿಯೋ, ನಂಗೆ ಗೊತ್ತಿಲ್ಲ. ಬಿಕಾಸ್ ಇದನ್ನು ನಾನು ರಿಂಗ್ ಲೈಟಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನೇ. ಹಾಗಾಗಿ ಎಸ್ ಗೈಸ್, ಇದು ಇವತ್ತಿನ ವಿಡಿಯೋ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಕ್ವಶನ್ಸು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂಗೆ ಮಾತೇ ಬರ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಫನ್ನಿ ಕ್ವಶನ್ಸ್ ಆ್ಯಂಡ್ ಇನ್ನೊಂಚೂರು ಯಾವ್ದಾದ್ರು ಕ್ವಶನ್ಸ್ ಇದ್ದರೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನು ಅದು ಫನ್ನಿ ಕ್ವಶನ್ಸ್ ಅಥವಾ ನೀವು ಕೇಳಿರೋ ಕ್ವಶನ್ಸ್ ಆ್ಯಡ್ ಮಾಡಬೇಕಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಲವ್ ಯು, ಟಾಟಾ, ಬಾಯ್ ಬಾಯ್.